Hello students, let us start with chapter 16, part 3, and the chapter name is Environmental Issues. And today we are starting with the new heading, that is water pollution and its control. So ಇವತ್ತೇನಿದೆ ಒಂದು ಹೊಸ ಹೆಡ್ಡಿಂಗ್ ಅನ್ನು ಸ್ಟಾರ್ಟ್ ಮಾಡೋಣ, ವಾಟರ್ ಪೊಲ್ಯೂಷನ್ ಆ್ಯಂಡ್ ಇಟ್ಸ್ ಕಂಟ್ರೋಲ್ ಅಂತ. ಸೊ ವಾಟರ್ ಬಾಡೀಸ್ ಆರ್ ದ ಲೈಫ್ ಲೈನ್ ಆಫ್ ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಫಸ್ಟ್ ಪಾಯಿಂಟ್ನಲ್ಲಿ, ಸೊ ವಾಟರ್ ಬಾಡೀಸನ್ನು ಏನಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಅ ಲೈಫ್ ಲೈನ್. ಯಾಕಂದರೆ ಲೈಫ್ ನಮ್ದು ಎಕ್ಸಿಸ್ಟ್ ಆಗಬೇಕಾಗಿತ್ತು ಅಂತಂದರೆ ವಾಟರ್, ಫುಡ್ ಆ್ಯಂಡ್ ಶೆಲ್ಟರ್ ಇವು ಮೂರು ಬೇಕಾಗುತ್ತೆ, ಹೌದಾ? ಸೊ ಹಾಗಾಗಿ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಇದೆ ಅಂತಂತಂದರೆ ವಾಟರ್ ಬಾಡೀಸನ್ನು ಲೈಫ್ ಲೈನ್ ಅಂತ ಕನ್ಸಿಡರ್ ಆಗುತ್ತೆ. ಡ್ಯೂ ಟು ದ ಹ್ಯೂಮನ್ ಆ್ಯಕ್ಟಿವಿಟೀಸ್ ದ ಪಾಂಡ್, ಲೇಕ್, ಸ್ಟ್ರೀಮ್ಸ್, ರಿವರ್, ಎಸ್ಚುರೀಸ್ ಆ್ಯಂಡ್ ಓಷನ್ ಆರ್ ಬಿಕಮಿಂಗ್ ಪೊಲ್ಯೂಟೆಡ್. ಸೊ ಏನಾಗ್ತಾ ಇದೆ, ಹ್ಯೂಮನ್ ಆ್ಯಕ್ಟಿವಿಟೀಸ್ಲಿಂದ ಅಂದರೆ ಸಮ್ಟೈಮ್ಸ್ ಏನಿದೆ ಡೊಮ್ಯಾಸ್ಟಿಕ್ ವೇಸ್ಟ್ ಆಗಿರ್ಬೋದು, ಸೀವೇಜ್ ವೇಸ್ಟ್ ಆಗಿರ್ಬೋದು, ಹಾಸ್ಪಿಟಲಿಂದ ಬರ್ತಕ್ಕಂಥ ವೇಸ್ಟ್ ಆ್ಯಂಡ್ ಇಂಡಸ್ಟ್ರಿಯಲ್ ವೇಸ್ಟ್ ಇವೆಲ್ಲನೂ ಏನಿದೆ ಅಂತಂದರೆ ವಾಟರ್ ಬಾಡೀಸಿಗೆ ಹೋಗಿ ಏನಿದೆ ಅಂತಂದರೆ ಮಿಕ್ಸ್ ಆಗೋದ್ರಿಂದ ವಾಟ್ರ್ ಪೊಲ್ಯೂಟೆಡ್ ಆಗ್ತಾ ಇದೆ. ಸೊ ಹಾಗಾಗಿ ಹ್ಯೂಮನ್ ಆ್ಯಕ್ಟಿವಿಟೀಸ್ಲಿಂದ ಏನಿದೆ ಅಂದರೆ ಪಾಂಡ್, ಲೇಕ್, ಸ್ಟ್ರೀಮ್ಸ್, ರಿವರ್, ಎಸ್ಚುರೀಸ್ ಆ್ಯಂಡ್ ಓಷನ್ ಏನಿದೆ ಅಂದರೆ ಇವೆಲ್ಲನೂ ಏನಿದೆ ಅಂದರೆ ಪೊಲ್ಯೂಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದ ಗವರ್ನಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಪಾಸ್ಡ್ ದ ವಾಟರ್ Prevention and Control of Pollution Act in the year 1974 to safeguard our water resources. ಸೊ ಬಿಕಾಸ್ ಏನಿದೆ ಅಂದರೆ ವಾಟರ್ ಪೊಲ್ಯೂಷನ್ ಆಗೋದ್ರಿಂದ ಗವರ್ನಮೆಂಟ್ ಆಫ್ ಇಂಡಿಯಾ ಏನು ಮಾಡಿದೆ ಅಂತಂದರೆ ಒಂದು ಆ್ಯಕ್ಟನ್ನು ಏನಿದೆ ಅಂತಂತಂದರೆ ಇನ್ ದ ಇಯರ್ 1947 ಏನಿದೆ ಅಂದರೆ ಮಾಡಿದೆ. ಏನಂತ ಇದೆ ಅದು ಅಂದರೆ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ ಅಂತ ಇದೆ. ಸೊ ಯಾಕಿದೆ ಅಂತಂದರೆ ಇದು ಆ್ಯಕ್ಚುಲಿ ರೂಲು, ಸೊ ಟು ಸೇಫ್ ಗಾರ್ಡ್ ಅವರ್ ವಾಟರ್ ರಿಸೋರ್ಸಸ್, ಅಂದರೆ ನಮ್ಮ ವಾಟರ್ ರಿಸೋರ್ಸಸನ್ನು ನಾವೇನಿದೆ ಅಂದರೆ ಕಾಯ್ದಿಟ್ಕೊಳ್ಬೇಕಂದ್ರೆ ಈ ರೀತಿ ಏನಿದೆ ಅಂತಂದರೆ ಗವರ್ನಮೆಂಟು ಒಂದು ರೂಲನ್ನು ಪಾಸ್ ಮಾಡಿದ್ರು. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಸೊ ಡೊಮ್ಯಾಸ್ಟಿಕ್ ಸೀವೇಜ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ ಅಂತ ಇದೆ. ಸೊ 0.1% impurities make domestic sewage unfit for the human use. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ಸೊ 0.1% ಅಷ್ಟು ಇಂಪ್ಯೂರಿಟೀಸು ಸೀವೇಜ್ ವಾಟರ್ನಲ್ಲಿತ್ತು ಅಂದರೆ ಅದು ಏನಾಗುತ್ತೆ ಹ್ಯೂಮನ್ ಬೀಯಿಂಗ್ಸಿಗೆ ಅನ್ಫಿಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಸೀವೇಜ್ ವಾಟರ್ನಲ್ಲಿ ಏನೆಲ್ಲ ಇನ್ಕ್ಲೂಡ್ ಇರುತ್ತೆ ಅಂದರೆ ಫಸ್ಟ್ ಒನ್ ಸಸ್ಪೆಂಡೆಡ್ ಸಾಲಿಡ್ಸ್. ಸೊ ಕೆಲವೊಂದು ಸಾಲಿಡ್ ಮೆಟೀರಿಯಲ್ಸ್ ಏನಿದೆ ಅಂತಂದರೆ ಅದರಲ್ಲಿರೋದು ಸ್ಯಾಂಡ್ ಇರ್ಬೋದು, ಸ್ಲಿಟ್ ಇರ್ಬೋದು ಆ್ಯಂಡ್ ಕ್ಲೇ ಇರ್ಬೋದು, ಇವೆಲ್ಲನೂ ಏನಿದೆ ಅಂದರೆ ಸಾಲಿಡ್ ಮೆಟೀರಿಯಲ್ಸ್ ಇರುತ್ತೆ. ಕೊಲೈಡಲ್ ಮೆಟೀರಿಯಲ್ಸ್ ಸೀವೇಜ್ನಲ್ಲಿ ಏನಿದೆ ಅಂದರೆ ಫೀಕಲ್ ಮ್ಯಾಟರ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಸಮ್ಟೈಮ್ಸ್ ಕ್ಲಾತ್ ಆಗಿರ್ಬೋದು ಆರ್ ಪೇಪರ್ ಫೈಬರ್ಸ್ ಆಗಿರ್ಬೋದು, ಇವೆಲ್ಲ ಏನಿದೆ ಅಂದರೆ ಕೊಲೈಡಲ್ ಮೆಟೀರಿಯಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಡಿಸಾಲ್ವ್ಡ್ ಮೆಟೀರಿಯಲ್ಸ್. ಸೊ ಡಿಸಾಲ್ವ್ಡ್ ಮೆಟೀರಿಯಲ್ಸ್ ಅಂದಾಗ ನ್ಯೂಟ್ರಿಯೆಂಟ್ಸ್ ಲೈಕ್ ನೈಟ್ರೇಟ್, ಅಮೋನಿಯಾ, ಫಾಸ್ಫೇಟ್, ಸೋಡಿಯಂ, ಕ್ಯಾಲ್ಶಿಯಮ್. ಸೊ ಇವೆಲ್ಲ ಏನಿದೆ ಅಂತಂದರೆ ಆ್ಯಸ್ ಅ ಡಿಸಾಲ್ವ್ಡ್ ಮೆಟೀರಿಯಲ್ಸ್ ಆಗಿರುತ್ತೆ. ಸೊ ಇವು ಮೂರನ್ನು ಟುಗೆದರ್ ಏನಿದೆ ಅಂತಂದರೆ ಆ ಸೀವೇಜ್ ವಾಟರ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಡೊಮ್ಯಾಸ್ಟಿಕ್ ಸೀವೇಜ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ನಲ್ಲಿ ಸಾಲಿಡ್ಸ್ ಆರ್ ಈಸಿ ಟು ರಿಮೂವಲ್ ಆಫ್ ಡಿಸಾಲ್ವ್ಡ್ ಮೆಟೀರಿಯಲ್ಸ್, ಆರ್ಗ್ಯಾನಿಕ್ ಕಂಪೌಂಡ್ಸ್ ಆ್ಯಂಡ್ ಟಾಕ್ಸಿಕ್ ಮೆಟಲ್ ಅಯಾನ್ಸ್ ಆರ್ ಮೋಸ್ಟ್ ಡಿಫಿಕಲ್ಟ್. ಸೊ ಇಲ್ಲಿ ಈ ಪಾಯಿಂಟ್ನಲ್ಲೇ ಸಾಲಿಡ್ ಮೆಟೀರಿಯಲ್ಸ್ ಸೀವೇಜ್ನಲ್ಲಿ ಏನಿರುತ್ತೆ ಅದನ್ನು ರಿಮೂವ್ ಮಾಡೋಕ್ಕೆ ಏನಿದೆ ಅಂದರೆ ಈಸಿ ಪ್ರೋಸೆಸ್ ಇದೆ. ಆದರೆ ಸಮ್ಟೈಮ್ಸ್ ಡಿಸಾಲ್ವ್ಡ್ ಮೆಟೀರಿಯಲ್ಸ್ ಏನಿರುತ್ತೆ ಸೀವೇಜ್ನಲ್ಲಿ ಅದು ಆರ್ಗ್ಯಾನಿಕ್ ಕಂಪೌಂಡ್ಸ್ ಆಗಿರ್ಬೋದು, ಟಾಕ್ಸಿಕ್ ಮೆಟಲ್ ಅಯಾನ್ಸ್ ಇರ್ಬೋದು, ಇವೆಲ್ಲ ಆ ಸೀವೇಜ್ಲಿಂದ ರಿಮೂವ್ ಮಾಡಬೇಕಾಗಿತ್ತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. Domestic sewage contains biodegradable organic matter and it is decomposed by microorganisms which can multiply using these organic substance as a substrate and hence utilize some of the components of sewage. ಸೊ ಇಲ್ಲಿ ಹೇಳ್ತಾ ಇರೋದು ಪ್ರೋಸೆಸ್ ಏನಿದೆ ಅಂದರೆ ಡೊಮ್ಯಾಸ್ಟಿಕ್ ಸೀವೇಜ್ ಅಂದರೆ ನಮ್ಮ ಮನೆಯಿಂದ ಬಂದಂಥ ಸೀವೇಜ್ ವಾಟರ್ ಏನಿದೆ ಅಂದರೆ ಏನು ಕಂಟೈನ್ ಆಗಿರುತ್ತೆ, ಏನು ಪ್ರೆಸೆಂಟ್ ಆಗಿರುತ್ತೆ ಅಂದರೆ ಬಯೋಡಿಗ್ರೇಡೇಬಲ್ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ. ಸೊ ಬಯೋಡಿಗ್ರೇಡೇಬಲ್ ಅಂತಂದರೆ ಡಿಕಂಪೋಸಿಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಡಿಕಂಪೋಸಸ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಈಗ ಡಿಕಂಪೋಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತಂದಾಗ ಅದರಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಸನ್ನು ಯಾರು ಡಿಕಂಪೋಸ್ ಮಾಡ್ತಾರೆ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಡಿಕಂಪೋಸ್ ಮಾಡುತ್ತೆ, ದಟ್ ಈಸ್ ಬ್ಯಾಕ್ಟೀರಿಯಾಸ್ ಆ್ಯಂಡ್ ಆಲ್. ಸೊ ಇದು ಏನಾಗುತ್ತೆ ವಿಚ್ ಕ್ಯಾನ್ ಮಲ್ಟಿಪ್ಲೈ ಯೂಸಿಂಗ್ ದ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಆ್ಯಸ್ ಅ ಸಬ್ಸ್ಟ್ರೇಟ್ ಆ್ಯಂಡ್ ಹೆನ್ಸ್ ಯುಟಿಲೈಸ್ ಸಮ್ ಆಫ್ ದ ಕಂಪೋನೆಂಟ್ಸ್ ಆಫ್ ಅ ಸೀವೇಜ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಯುಟಿಲೈಸ್ ಮಾಡಿ ಡಿಕಂಪೋಸಿಷನ್ ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಸಮ್ಟೈಮ್ಸ್ ಏನಿದೆ ಅಂತಂದರೆ ಮಲ್ಟಿಪ್ಲೈನೂ ಕೂಡ ಆಗುತ್ತೆ ಸಮ್ ಯೂಸಿಂಗ್ ದೋಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಆ್ಯಂಡ್ ಆಲ್. ಅದಕ್ಕೇನಿದೆ ಅಂತಂದರೆ ಈ ಕಂಪೋನೆಂಟ್ಸನ್ನು ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಏನಿದೆ ಅಂತಂದರೆ ಸೀವೇಜ್ನಲ್ಲಿ ಏನಿದೆ ಅಂದರೆ ಡಿಕಂಪೋಸಿಷನ್ ಸಲುವಾಗಿ ಯೂಸ್ ಮಾಡ್ತೇವೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ
ಡೊಮ್ಯಾಸ್ಟಿಕ್ ಸೀವೇಜ್ ಆ್ಯಂಡ್ ದ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ನಲ್ಲಿ ದ ಅಮೌಂಟ್ ಆಫ್ ಬಯೋಡಿಗ್ರೇಡಬಲ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ದ ಸೀವೇಜ್ ವಾಟರ್ ಈಸ್ ಎಸ್ಟಿಮೇಟೆಡ್ ಬೈ ಮೆಜರಿಂಗ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ದಟ್ ಈಸ್ BOD. ಸೊ ಈಗ ನಾನು ಮುಂಚಿನ ಸ್ಲೈಡ್ನಲ್ಲಿ ಏನು ಹೇಳಿದ್ವಿ ಅಂತಂದರೆ, ಸೊ ಆ ಸೀವೇಜ್ ವಾಟರ್ನಲ್ಲಿ ಅಂದರೆ ಡೊಮ್ಯಾಸ್ಟಿಕ್ ಸೀವೇಜ್ನಲ್ಲಿ ಬಯೋಡಿಗ್ರೇಡಬಲ್ ಆರ್ಗ್ಯಾನಿಕ್ ಮ್ಯಾಟ್ರ್ ಪ್ರೆಸೆಂಟ್ ಇದೆ. ಆದರೆ ಎಷ್ಟು ಪ್ರಮಾಣದಲ್ಲಿ ಅದು ಆರ್ಗ್ಯಾನಿಕ್ ಮ್ಯಾಟ್ರ್ ಇದೆ ಅಂತ ಪ್ರೆಸೆಂಟ್ ಇರೋದನ್ನು ಮೆಜರ್ ಮಾಡಬೇಕಾಗಿತ್ತಂದರೆ ಯಾವ ರೀತಿ ಮಾಡ್ತೀವಿ ಅಂದರೆ ಬೈ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ದಟ್ ಈಸ್ BOD. ಸೊ ಡ್ಯೂರಿಂಗ್ ಬಯೋಡಿಗ್ರೇಡೇಷನ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕನ್ಸ್ಯೂಮ್ ಅ ಲಾಟ್ ಆಫ್ ಆಕ್ಸಿಜನ್. ಸೊ ಈಗ ಬಯೋಡಿಗ್ರೇಡೇಷನ್ ಪ್ರೋಸೆಸ್ ಆಗಬೇಕಾಗಿತ್ತು ಅಂದರೆ ಡಿಕಂಪೋಸಿಷನ್ ಪ್ರೋಸೆಸ್ ಆಗ್ತಾ ಇರುವಾಗ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನು ಮಾಡುತ್ತೆ ಅಂದರೆ ಭಾಳಷ್ಟು ಆಕ್ಸಿಜನನ್ನು ಕನ್ಸ್ಯೂಮ್ ಮಾಡುತ್ತೆ. ಸೊ ದಿಸ್ ರಿಸಲ್ಟ್ ಇನ್ ದ ಶಾರ್ಪ್ ಡಿಕ್ಲೈನ್ ಇನ್ ಡಿಸಾಲ್ವ್ಡ್ ಆಕ್ಸಿಜನ್ ಆ್ಯಂಡ್ ದಿಸ್ ಕಾಸಸ್ ದ ಡೆತ್ ಆಫ್ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್. ಸೊ ವಾಟರ್ನಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಏನಿದೆ ಅಂದರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕನ್ಸ್ಯೂಮ್ ಮಾಡುತ್ತೆ. ಸೊ ಹಾಗಾಗಿ ಶಾರ್ಪ್ಲಿ ಏನಿದೆ ಅಂತಂದರೆ ಡಿಕ್ರೀಸ್ ಆಗುತ್ತೆ ಆಕ್ಸಿಜನ್. ಸೊ ಯಾವಾಗ ಆಕ್ಸಿಜನ್ನು ಡಿಕ್ಲೈನ್ ಆಗುತ್ತೆ ಅದರಿಂದ ಏನಾಗುತ್ತೆ, ಭಾಳಷ್ಟು ಅಕ್ವಾಟಿಕ್ ಫಿಶಸ್ ಆಗಿರ್ಬೋದು, ಬೇರೆ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಇಟ್ ವಿಲ್ ಕಾಸ್ ಅ ಡೆತ್ ಆಫ್ ದೋಸ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಡೊಮ್ಯಾಸ್ಟಿಕ್ ಸೀವೇಜ್ ಮತ್ತು ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ನಲ್ಲಿ ಏನು ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂದರೆ ಪ್ರೆಸೆನ್ಸ್ ಆಫ್ ಲಾರ್ಜ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಇನ್ ವಾಟರ್ ಆಲ್ಸೋ ಕಾಸಸ್ ಎಕ್ಸೆಸಿವ್ ಗ್ರೋತ್ ಆಫ್ ಅ ಪ್ಲಾಂಕ್ಟಾನಿಕ್ ಅಲ್ಗೆ ಆರ್ ಅಲ್ಗಲ್ ಬ್ಲೂಮ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಲಾರ್ಜ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸು ಆ ವಾಟರ್ನಲ್ಲಿ ಇತ್ತು ಅಂದರೆ ಫಾರ್ ಎಕ್ಸಾಂಪಲ್ ಲೈಕ್ ಅಮೋನಿಯಂ ಆಗಿರ್ಬೋದು, ಸೋಡಿಯಂ ಆಗಿರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು. ಸೊ ಇವೆಲ್ಲ ನ್ಯೂಟ್ರಿಯೆಂಟ್ಸು ಜಾಸ್ತಿ ಪ್ರಮಾಣದಲ್ಲಿ ನೀರು ಒಳಗಡೆ ಪ್ರೆಸೆಂಟ್ ಇದ್ದಾಗ ಏನಾಗುತ್ತೆ, ಏನು ಜಾಸ್ತಿ ಗ್ರೋ ಆಗುತ್ತೆ ಅಂತಂದರೆ ಪ್ಲಾಂಕ್ಟಾನಿಕ್ ಅಲ್ಗೆ, ಅದನ್ನು ಅಲ್ಗಲ್ ಬ್ಲೂಮ್ ಅಂತ ಹೇಳ್ತೀವಿ. ನೀವು ಕೆಳಗಡೆ ಇಮೇಜ್ನಲ್ಲಿ ನೋಡ್ಬೋದು ಎಷ್ಟೊಂದು ಗ್ರೀನ್ ಕಲರ್ ಏನಿದೆ ಅಂತಂದರೆ ನೀರಿನ ಒಳಗಡೆ ಗ್ರೋ ಆಗ್ತಾ ಇರುತ್ತೆ. ಸೊ ಇದನ್ನು ಏನಂತ ಹೇಳ್ತಾರೆ, ಅದು ಅಲ್ಗಲ್ ಬ್ಲೂಮ್ ಅಂತ ಹೇಳ್ತಾರೆ. ಇಟ್ ಇಂಪಾರ್ಟ್ಸ್ ಅ ಡಿಸ್ಟಿಂಕ್ಟ್ ಕಲರ್ to the water bodies and deteriorates the water qualities resulting in death of the fishes. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ರೀತಿ ಅಲ್ಗಲ್ ಬ್ಲೂಮ್ ಆಗೋದ್ರಿಂದ ಆ ಕಲರ್ ಏನಿದೆ ಅಂದರೆ ನೀರಿಂದು ಚೇಂಜ್ ಆಗುತ್ತೆ, ಹೌದಾ. ಸೊ ಆಮೇಲೆ ಆ ಕಲರ್ ಜೊತೆಗೆ ಏನಿದೆ ಅಂತಂದ್ರೆ ವಾಟರ್ ಕ್ವಾಲಿಟಿನೂ ಕೂಡ ಏನಿದೆ ಅಂತಂದ್ರೆ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದರಿಂದ ಅಲ್ಲಿರ್ತಕ್ಕಂಥ ಫಿಶಸ್ ಆಗಿರ್ಬೋದು, ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಅದು ಸಾಯೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ಡೆತ್ ಆಫ್ ಆರ್ಗ್ಯಾನಿಸಮ್ಸ್ ಆರ್ ಫಿಶಸ್ ಕೂಡ ಆಗುತ್ತೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. Some bloom forming algae are extremely toxic to the human beings and animals. Some of the blooms ಏನಿರುತ್ತೆ ದಟ್ ಈಸ್ ಫ್ರಮ್ ಅಲ್ಗೆಲಿಂದ ಆಗ್ತಕ್ಕಂಥದ್ದು ಅದು ಭಾಳ ಟಾಕ್ಸಿಕ್ ಆಗ್ಬೋದು, ಹ್ಯೂಮನ್ ಬೀಯಿಂಗ್ಸಿಗೂ ಕೂಡ ಆ್ಯಂಡ್ ಎನಿಮಲ್ಸಿಗೂ ಕೂಡ ಟಾಕ್ಸಿಕ್ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಕಂಟಿನ್ಯೂಯೇಷನ್ ಇದೆ ಇನ್ನು ಡೊಮ್ಯಾಸ್ಟಿಕ್ ಸೀವೇಜ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ನಲ್ಲಿ. ದ ವಾಟರ್ ಹೈಸಿಯಾಂತ್ ಈಸ್ ಅ ಮೋಸ್ಟ್ ಪ್ರಾಬ್ಲಮ್ಯಾಟಿಕ್ ಅಕ್ವಾಟಿಕ್ ವಿಡ್. ಸೊ ವಾಟರ್ ಹೈಸಿಯಾಂತನ್ನು ಇನ್ನೊಂದು ಏನಂತಾರೆ, ಟೆರರ್ ಆಫ್ ಬೆಂಗಾಲ್ ಅಂತ ಹೇಳ್ತಾರೆ. ಯಾಕಂತಂದರೆ ಸೊ ಇದು ವಾಟರ್ ಹೈಸಿಯಾಂತನ್ನು ಏನಿದೆ ಅಂದರೆ ಅಕ್ವಾಟಿಕ್ ವೀಡ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇಷ್ಟು ಫಾಸ್ಟಾಗಿ ಗ್ರೋ ಆಗುತ್ತೆ, ಮೀನ್ಸ್ ಅಲ್ಲಿ ದೇ ಗ್ರೋ ಫಾಸ್ಟರ್ ದೆನ್ ಅವರ್ ಎಬಿಲಿಟಿ ಟು ರಿಮೂವ್. ಸೊ ಈ ಪರ್ಟಿಕ್ಯುಲರ್ ಕೆಳಗಡೆ ಇರ್ತಕ್ಕಂಥ ಪ್ಲಾಂಟ್ ಏನಿದೆ ಅಂದರೆ ಇಷ್ಟು ಫಾಸ್ಟಾಗಿ ಗ್ರೋ ಆಗುತ್ತೆ ಅಂದರೆ ನಮ್ಮದು ಎಬಿಲಿಟಿ ಎಷ್ಟಿರುತ್ತೋ ರಿಮೂವ್ ಮಾಡೋಕ್ಕೆ ಅದಕ್ಕಿಂತನೂ ಫಾಸ್ಟಾಗಿ ಏನಿದೆ ಗ್ರೋ ಆಗುತ್ತೆ. ದೇ ಗ್ರೋ ಅಬಂಡೆಂಟ್ಲಿ ಇನ್ ಯೂಟ್ರಾಪಿಕ್ ವಾಟರ್ ಬಾಡೀಸ್ ಆ್ಯಂಡ್ ಇಟ್ ಲೀಡ್ಸ್ ಟು ಅನ್ ಇಂಬ್ಯಾಲೆನ್ಸ್ ಇನ್ ದ ಎಕೋಸಿಸ್ಟಮ್ ಡೈನಮಿಕ್ಸ್ ಆಫ್ ದ ವಾಟರ್ ಬಾಡೀಸ್. ಸೊ ಇದು ಏನಿದೆ ವಾಟರ್ ಹೈಸಿಯಾಂತ್ ಅನ್ನೋದೇನಿದೆ ಅಂದರೆ ದೇ ಗ್ರೋ ವೆರಿ ಫಾಸ್ಟ್ಲಿ ಇನ್ ದ ಯೂಟ್ರಾಪಿಕ್ ಅಂದರೆ ರಿಚ್ ಕಂಟೆಂಟ್ ಇರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ವಾಟರ್ ಬಾಡೀಸ್ನಲ್ಲಿ ಗ್ರೋ ಆಗುತ್ತೆ. ಸೊ ಇಟ್ ಲೀಡ್ಸ್ ಟು ಇಂಬ್ಯಾಲೆನ್ಸ್ ಇನ್ ಅನ್ ಎಕೋಸಿಸ್ಟಮ್. ಯಾಕಂದರೆ ಅಲ್ಲಿ ಜಾಸ್ತಿ ಏನಿದೆ ಅಂತಂತಂದರೆ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಅಲ್ಗಲ್ ಬ್ಲೂಮ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಎಕೋಸಿಸ್ಟಮ್ ಆಫ್ ವಾಟರ್ ಬಾಡೀಸ್ನಲ್ಲಿ ಏನಿದೆ ಅಂದರೆ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಬಿಕಾಸ್ ಆಫ್ ಅ ವಾಟರ್ ಹೈಸಿಯಾಂತ್. ಅದನ್ನು ಇನ್ನೊಂದು ಹೆಸರೇನಂತ ಹೇಳ್ತೀವಿ, ಎಕಾರ್ನಿಯಾ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಕಂಟಿನ್ಯೂಯೇಷನ್ ಇದೆ. ಸೀವೇಜ್ ಫ್ರಮ್ ಹೋಮ್ಸ್ and hospitals may contain undesirable pathogen and its disposal to the water causes a serious diseases. ಸೊ ಈ ಪಾಯಿಂಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸೀವೇಜ್ ವಾಟರ್ ಯಾವುದು ಡೊಮ್ಯಾಸ್ಟಿಕ್ ಸೀವೇಜ್ ಮನೆಯಿಂದ ಬರ್ತಕ್ಕಂಥದ್ದು ಇರ್ಬೋದು ಆರ್ ಹಾಸ್ಪಿಟಲಿಂದ ಬರ್ತಕ್ಕಂಥ ಸೀವೇಜ್ ವಾಟರ್ ಏನಿದೆ ಇರ್ಬೋದು. ಸೊ ಇದು ಏನಿದೆ ಅಂತಂದರೆ ಪ್ಯಾಥೋಜನ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಈ ಪ್ಯಾಥೋಜನ್ಸ್ ಏನಿದೆ ಅಂತಂದರೆ ವಾಟರ್ ಬಾಡೀಸ್ನಲ್ಲಿ ಡಿಸ್ಪೋಸ್ ಮಾಡಿದಾಗ ಇಟ್ ಕಾಸಸ್ ಅ ಸೀರಿಯಸ್ ಪ್ರಾಬ್ಲಮ್ಸ್ ಟು ದ ಹ್ಯೂಮನ್ ಬೀಯಿಂಗ್ಸ್. ಯಾಕಂದರೆ ಹಾಸ್ಪಿಟಲಿಂದ ಬರ್ತಕ್ಕಂಥ ವೇಸ್ಟ್ ಮೆಟೀರಿಯಲ್ ಸೀವೇಜ್ ವಾಟರ್ ಏನಿದೆ ಅಂತಂದರೆ ಭಾಳಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ, ಪ್ಯಾಥೋಜನ್ಸ್ ಇರುತ್ತೆ, ಡಿಸೀಸಸ್ ಕ್ಯಾರಿ ಆಗುತ್ತೆ ಅದರಿಂದ ನಮಗೆ. ಸೊ ಏನೇನು ಡಿಸೀಸಸ್ ಬರ್ಬೋದು ಈ ರೀತಿ ಎಲ್ಲ ನಮಗೆ ಇನ್ಫೆಕ್ಷನ್ ಆದಾಗ ಅಂದರೆ ಡಿಸೆಂಟ್ರಿ ಆಗಿರ್ಬೋದು,
ಟೈಫಾಯ್ಡ್ ಆಗಿರ್ಬೋದು, ಜಾಂಡಿಸ್ ಆ್ಯಂಡ್ ಕೊಲೆರಾ ಆ್ಯಂಡ್ ಎಕ್ಸೆಟ್ರಾ. ಸೊ ಪ್ಲೆಂಟಿ ಆಫ್ ಡಿಸೀಸಸ್ ಏನಿದೆ ಅಂತಂದರೆ ಈ ರೀತಿ ವೇಸ್ಟ್ ಮೆಟೀರಿಯಲ್ಸನ್ನು ವಾಟರ್ ಬಾಡೀಸ್ನಲ್ಲಿ ಡಿಸ್ಪೋಸ್ ಮಾಡೋದ್ರಿಂದ ನಮಗೆ ಡಿಸೀಸಸ್ ಆಗ್ಬೋದು. ಸೊ ನೆಕ್ಸ್ಟ್ನಲ್ಲಿ ಡೊಮ್ಯಾಸ್ಟಿಕ್ ಸೀವೇಜ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ನಲ್ಲಿ ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್. ಇಂಡಸ್ಟ್ರೀಸ್ ಅಂದಾಗ ಏನಿದೆ ಅಂತಂದರೆ ಪೆಟ್ರೋಲಿಯಂ ಇಂಡಸ್ಟ್ರಿ ಆಗಿರ್ಬೋದು, ಮೆಟಲ್ ಇಂಡಸ್ಟ್ರಿ ಆಗಿರ್ಬೋದು, ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆರ್ ಇನ್ನೊಂದು ಯಾವುದಾದ್ರೂ ಕೆಮಿಕಲ್ ಇಂಡಸ್ಟ್ರೀಸ್ ಆಗಿರ್ಬೋದು. ಸೊ ಇವೆಲ್ಲ ಇಂಡಸ್ಟ್ರಿಯಲ್ ವೇಸ್ಟ್ ಕಂಟೇನ್ಸ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಲೈಕ್ ಹೆವಿ ಮೆಟಲ್ಸ್. ಹೆವಿ ಮೆಟಲ್ಸ್ ಅಂದಾಗ ಏನೇನಿರುತ್ತೆ, ಮರ್ಕ್ಯೂರಿ ಇರ್ಬೋದು, ಕ್ಯಾಡ್ಮಿಯಮ್ ಇರ್ಬೋದು, ಕಾಪರ್, ಲೆಡ್ ಎಕ್ಸೆಟ್ರಾ ಆ್ಯಂಡ್ ಅದರ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಸೊ ಯಾಕಂದರೆ ಭಾಳಷ್ಟು ಇಂಡಸ್ಟ್ರಿಯಲಿಂದ ಏನಾಗುತ್ತೆ ಅಂದರೆ ವೇಸ್ಟ್ ಮೆಟೀರಿಯಲ್ಸನ್ನು ಬರ್ತಾ ಇರುತ್ತೆ. ಈ ವೇಸ್ಟ್ ಮೆಟೀರಿಯಲ್ಸ್ ಏನಿದೆ ಅಂತಂದರೆ ಸಮ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಕೂಡ ಕ್ಯಾರಿ ಆಗುತ್ತೆ. ಅದು ಎಲ್ಲ ವಾಟರ್ ಬಾಡೀಸಿಗೆ ಬಂದು ಮಿಕ್ಸ್ ಆದಾಗ ಏನಾಗುತ್ತೆ, ಸಿವಿಯರ್ ಡಿಸೀಸಸ್ ಆ್ಯಂಡ್ ಡ್ಯಾಮೇಜ್ ಕಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ನಲ್ಲೀಗ ಸಮ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್. ಸೊ ಮುಂಚೆ ಸ್ಲೈಡ್ನಲ್ಲಿ ನಾವು ಭಾಳಷ್ಟು ಟಾಕ್ಸಿಕ್ ಸಬ್ಸ್ಟೆನ್ಸ್ ಬಗ್ಗೆ ಹೇಳಿದ್ವಿ. ಸೊ ಲೈಕ್ ಮರ್ಕ್ಯೂರಿ ಆ್ಯಂಡ್ DDT ಎಕ್ಸೆಟ್ರಾ ಪ್ರೆಸೆಂಟ್ ಇನ್ ದ ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್ ಕಾಸಸ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಷನ್ ಆರ್ ಅದನ್ನು ಇನ್ನೊಂದು ಹೆಸರೇನಂತೀವಿ ಬಯೋಮ್ಯಾಗ್ನಿಫಿಕೇಷನ್ ಇನ್ ದ ಅಕ್ವಾಟಿಕ್ ಫುಡ್ ಚೈನ್. ಸೊ ಕೆಲವೊಂದು ಟಾಕ್ಸಿಕ್ ಸಬ್ಸ್ಟೆನ್ಸ್ ಏನಾಗುತ್ತೆ ಅಂತಂದರೆ ಮರ್ಕ್ಯೂರಿ ಆಗಿರ್ಬೋದು, DDT ಆಗಿರ್ಬೋದು, ಬರ್ತಕ್ಕಂಥ ಇಂಡಸ್ಟ್ರಿ ವೇಸ್ಟ್ನಲ್ಲಿ ಏನಿದೆ ಅಂತಂದರೆ ಏನು ಕಾಸ್ ಆಗುತ್ತೆ ನಮಗೆ ಅಂದರೆ ಬಯೋಮ್ಯಾಗ್ನಿಫಿಕೇಷನ್ ಕಾಸ್ ಆಗುತ್ತೆ. ಅದನ್ನು ಕೂಡ ಅಕ್ವಾಟಿಕ್ ಫುಡ್ ಚೈನಲ್ಲಿ. ಯಾಕಂದರೆ ನೀರು ಒಳಗಡೆ ಏನಿದೆ ಅಂತಂದರೆ ಈ ಸಬ್ಸ್ಟೆನ್ಸಸ್ ಹೋಗಿ ಮಿಕ್ಸ್ ಆದಾಗ ಏನಾಗುತ್ತೆ ಅಂತಂದರೆ ಅಲ್ಲಿಂದ ಒಂದೊಂದು ಟ್ರಾಪಿಕ್ ಲೆವೆಲಿಗೆ ಏನಿದೆ ಅಂತಂದರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಬಯೋಮ್ಯಾಗ್ನಿಫಿಕೇಷನ್ ಈಸ್ ದ ಅಕ್ಯುಮುಲೇಷನ್ ಆಫ್ ದ ಟಾಕ್ಸಿಕೆಂಟ್ ಎಟ್ ದ ಸಕ್ಸೆಸಿವ್ ಟ್ರಾಪಿಕ್ ಲೆವೆಲ್. ಸೊ ಬಯೋಮ್ಯಾಗ್ನಿಫಿಕೇಷನ್ ಅಂತಂದರೆ ಏನು, ಸೊ ಈ ಇರ್ತಕ್ಕಂಥ ಟಾಕ್ಸಿಕ್ ಸಬ್ಸ್ಟೆನ್ಸ್ ಏನಿದೆ ಅಂತಂದರೆ ಅದನ್ನು ಟಾಕ್ಸಿಕೆಂಟ್ ಅಂತ ಹೇಳ್ತೀವಿ. ಈಚ್ ಟ್ರಾಪಿಕ್ ಲೆವೆಲ್ನಲ್ಲಿ ಏನಿದೆ ಅಂತಂದರೆ ಅಕ್ಯುಮುಲೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದ ಆರ್ಗ್ಯಾನಿಸಮ್ಸ್ ಅಟ್ ಈಚ್ ಟ್ರಾಪಿಕ್ ಲೆವೆಲ್ ಕೆನಾಟ್ ಮೆಟಬಲೈಸ್ ಆರ್ ಎಕ್ಸ್ಕ್ರೀಟ್ ದ ಟಾಕ್ಸಿಕೆಂಟ್ ಆ್ಯಂಡ್ ದಸ್ ಪಾಸ್ಡ್ ಆನ್ ಟು ದ ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಪಾಯಿಂಟ್ನಲ್ಲಿ ನೀವು ತಳಗಡೆ ನೋಡ್ಬೋದು, ನೀವು ಇಮೇಜ್ನಲ್ಲಿ ರೈಟ್ ಸೈಡಿಗೆ ಒಂದು ಇಮೇಜ್ ಇದೆ. ಸೊ ವಾಟರ್ನಲ್ಲಿ ಇರ್ತಕ್ಕಂಥ ಏನಿದೆ ಅಂತಂದರೆ DDT ಏನಿದೆ ಅಂದರೆ ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್ ಝೂ ಪ್ಲಾಂಟನ್ಸಿಗೆ ಹೋಗ್ತಾ ಇದೆ. ಅಲ್ಲಿಂದ ಸ್ಮಾಲ್ ಫಿಶ್ಶಿಗೆ ಹೋಗುತ್ತೆ, ಆಮೇಲೆ ಲಾರ್ಜ್ ಫಿಶ್, ಆಮೇಲೆ ಏನಿದೆ ಅಂದರೆ ಫಿಶ್ ಈಟಿಂಗ್ ಅ ಬರ್ಡ್. ಸೊ ಈಚ್ ಟ್ರಾಪಿಕ್ ಲೆವೆಲ್ನಲ್ಲಿ ಏನಿದೆ ಅಂತಂದರೆ ಏನಾಗುತ್ತೆ ಅಂದರೆ ಈ ಇರ್ತಕ್ಕಂಥ ಟಾಕ್ಸಿಕೆಂಟ್ ಏನಿದೆ ಅಂದರೆ ಮೆಟಬಲೈಸ್ ಆಗೋಲ್ಲ, ಅಂದರೆ ಡೈಜೆಸ್ಟ್ ಆಗೋಲ್ಲ, ಆಮೇಲೆ ಎಕ್ಸ್ಕ್ರೀಟ್ ಕೂಡ ಆಗೋಲ್ಲ ಆ ಟಾಕ್ಸಿಕ್ ಸಬ್ಸ್ಟೆನ್ಸಸ್. ಸೊ ಹಾಗಾಗಿ ಏನಾಗಬೇಕು, ಸೊ ನೆಕ್ಸ್ಟ್ ಲೆವೆಲ್ನಲ್ಲಿ ಟ್ರಾಪಿಕ್ ಲೆವೆಲ್ನಲ್ಲಿ ಪಾಸ್ ಆನ್ ಆಕೋತ ಹೋಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ಈಗ ನೆಕ್ಸ್ಟ್ ಸ್ಲೈಡ್ನಲ್ಲಿ ಏನಿದೆ ಅಂದರೆ ಬಯೋಮ್ಯಾಗ್ನಿಫಿಕೇಷನ್ ಆಫ್ DDT ಇನ್ ಅನ್ ಅಕ್ವಾಟಿಕ್ ಫುಡ್ ಚೈನ್. ಸೊ ಒಂದು ಅಕ್ವಾಟಿಕ್ ಫುಡ್ ಚೈನಲ್ಲಿ ಯಾವ ರೀತಿ ಏನಿದೆ ಅಂತಂದರೆ ನಾವು ಬಯೋಮ್ಯಾಗ್ನಿಫಿಕೇಷನ್ ಬಗ್ಗೆ ಏನಿದೆ ಅಂದರೆ ಈಚ್ ಟ್ರಾಪಿಕ್ ಲೆವೆಲ್ ಚೇಂಜಸ್ ಹಾಕೋತಾ ಹೋಗುತ್ತೆ ನೋಡೋಣ. ಸೊ ಫಸ್ಟು ವಾಟರ್ನಲ್ಲಿ. ಸೊ ವಾಟರ್ನಲ್ಲಿ DDT ಏನಿದೆ ಎಷ್ಟು ಪ್ರೆಸೆಂಟ್ ಇರುತ್ತೆ ಅಂದರೆ 0.003 ppb, ದಟ್ ಇಸ್ ಪಾರ್ಟ್ಸ್ ಪರ್ ಬಿಲಿಯನ್ ಅಷ್ಟು ಪ್ರೆಸೆಂಟ್ ಇರುತ್ತೆ ವಾಟರ್ನಲ್ಲಿ, ಯಾಕಂದರೆ ಅಕ್ವಾಟಿಕ್ ಫುಡ್ ಚೈನ್ ಇದೆ. ಸೆಕೆಂಡ್ ಏನಿದೆ ಅಂದರೆ ಆ ವಾಟರಿಗೆ ಯಾರು ಕನ್ಸ್ಯೂಮ್ ಮಾಡುತ್ತೆ ಅಂದರೆ ಝೂ ಪ್ಲಾಂಟನ್ಸ್. ಸೊ ಝೂ ಪ್ಲಾಂಟನ್ನ ಬಾಡಿನಲ್ಲಿ ಎಷ್ಟು ಎಂಟರ್ ಆಗುತ್ತೆ ಅಂದರೆ 0.04 ppm, ದಟ್ ಇಸ್ ಪಾರ್ಟ್ಸ್ ಪರ್ ಮಿಲಿಯನ್ ಎಂಟರ್ ಆಗುತ್ತೆ. ಸೊ ಅದಾದಮೇಲೆ ಝೂ ಪ್ಲಾಂಟನ್ಸನ್ನು ಒಂದು ಸ್ಮಾಲ್ ಫಿಶ್ ತಿನ್ನುತ್ತೆ. ಆ ಸ್ಮಾಲ್ ಫಿಶನ್ನು ತಿಂದಾಗೆ ಅವಾಗ ಎಷ್ಟಾಗುತ್ತೆ ಎಂಟ್ರಿ ಅಂತಂದರೆ 2 ppm. ಸ್ಮಾಲ್ ಫಿಶ್ ತಿಂದಾಗ 0.5 ಪಾರ್ಟ್ಸ್ ಪರ್ ಮಿಲಿಯನ್. ಮತ್ತು ಆ ಸ್ಮಾಲ್ ಫಿಶಸನ್ನು ಬಿಗ್ ಫಿಶನ್ನು ಲಾರ್ಜ್ ಫಿಶ್ ತಿಂದಾಗ ಏನಾಗುತ್ತೆ 2 ಪಾರ್ಟ್ಸ್ ಪರ್ ಮಿಲಿಯನ್ ಅಷ್ಟು ಏನಿದೆ ಅಂತಂದರೆ ಎಂಟರ್ ಆಗುತ್ತೆ. ಎಟ್ ದ ಲಾಸ್ಟ್ ಏನಾಗುತ್ತೆ, ಈ ಲಾರ್ಜ್ ಫಿಶಸನ್ನು ಬರ್ಡ್ಸ್ ಕನ್ಸ್ಯೂಮ್ ಮಾಡಿದಾಗ ಏನಿದೆ ಅಂದರೆ 5 ppm ಅಷ್ಟು ಅದರದ್ದು ಬಾಡಿ ಒಳಗಡೆ ಪ್ರೆಸೆಂಟ್ ಇರುತ್ತೆ ಲಾಸ್ಟ್ ಸ್ಟೇಜ್ನಲ್ಲಿ. ಸೊ DDT ಡಿಸ್ಟರ್ಬ್ಸ್ ದ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಇನ್ ಬರ್ಡ್ಸ್. ಯಾಕಂದರೆ ಲಾಸ್ಟಿಗೆ ಬರ್ಡ್ಸನ್ನು 5 ppm ವರೆಗೂ ಅದರ ಬಾಡಿ ಒಳಗಡೆ ಎಂಟರ್ ಆಗಿರುತ್ತೆ. ಈ DDT ಇರೋದ್ರಿಂದ ಏನಾಗುತ್ತೆ, ಆ ಬರ್ಡ್ಸ್ನಲ್ಲಿ ಇರ್ತಕ್ಕಂಥ ಕ್ಯಾಲ್ಶಿಯಂ ಮೆಟಬಾಲಿಸಮನ್ನು ಡಿಸ್ಟರ್ಬ್ ಆಗಿ ಏನು ಕಾಸ್ ಆಗುತ್ತೆ, ವಿಚ್ ಕಾಸಸ್ ದ ಥಿನ್ನಿಂಗ್ ಆಫ್ ಎಗ್ ಸೆಲ್ಸ್ ಆ್ಯಂಡ್ ದೇರ್ ಪ್ರೀ ಮ್ಯಾಚ್ಯೂರ್ ಬ್ರೇಕಿಂಗ್. ಸಮ್ಟೈಮ್ಸ್ ಏನಾಗುತ್ತೆ, ಈ ಬರ್ಡ್ಸ್
ಇರ್ತಕ್ಕಂಥ DDTಯನ್ನು ಕನ್ಸ್ಯೂಮ್ ಮಾಡಿದ್ಮೇಲೆ ಅದ್ರದ್ದು ಬಾಡಿನಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ. ಸೊ ಈ ರೀತಿ ಅಕ್ಯುಮುಲೇಷನ್ ಆಗಿರೋದ್ರಿಂದ ಅದು ಎಗ್ಸ್ ಯಾವಾಗ ಲೇ ಮಾಡುತ್ತೆ, ಎಗ್ಸ್ ಥಿನ್ ಇರುತ್ತೆ. ಸೊ ಆ ಥಿನ್ ಇರೋದ್ರಿಂದ ಏನಾಗುತ್ತೆ, ಪ್ರೀ ಮ್ಯಾಚರ್ ಅಂದರೆ ಆ ಎಗ್ಸ್ ಇನ್ನೂ ಡೆವಲಪ್ಮೆಂಟ್ ಪ್ರೋಸೆಸ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆನೇ ಏನಿದೆ ಅಂದರೆ ಬ್ರೇಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದರೆ ಎಗ್ಸ್ ಬ್ರೇಕ್ ಆಯಿತು ಅಂತಂದರೆ ಒಳಗಿಂದ ಕಂಪ್ಲೀಟ್ ಪಾರ್ಟ್ ಏನಿದೆ ಅಂದರೆ ಡ್ಯಾಮೇಜ್ ಆಗುತ್ತೆ. ಸೊ ಈ ರೀತಿ ಏನಿದೆ ಅಂದರೆ ಬಿಕಾಸ್ ಆಫ್ DDT ಏನಿದೆ ಅಂತಂದರೆ ಇಂಟೇಕ್ ಆಗೋದ್ರಿಂದ ಕ್ಯಾಲ್ಶಿಯಂ ಮೆಟಬಾಲಿಸಮ್ಗೆ ಡಿಸ್ಟರ್ಬ್ ಆಗುತ್ತೆ. ಇಟ್ ಕಾಸಸ್ ಅ ಡಿಕ್ಲೈನ್ ಇನ್ ದ ಬರ್ಡ್ಸ್ ಪಾಪ್ಯುಲೇಷನ್. ಯಾವಾಗ ನಿಮ್ಮ ಎಗ್ಸ್ ಪ್ರೊಡ್ಯೂಸ್ ಮಾಡ್ತಾ ಇರೋದು ಬರ್ಡ್ಸ್ ಏನಿದೆ ಅಂದರೆ ಬರ್ತಾ ಬರ್ತಾ ಎಗ್ಸ್ ಏನಿದೆ ಅಂದರೆ ಪ್ರೀ ಮ್ಯಾಚರ್ ಬ್ರೇಕಿಂಗ್ ಆಗ್ತಾ ಇರುವಾಗ ಡಿಕ್ಲೈನ್ ಆಫ್ ಬರ್ಡ್ಸ್ ಆಗುತ್ತೆ. ಆ ಡಿಕ್ಲೈನ್ ಆಯಿತು ಅಂತಂದರೆ ದೇರ್ ಈಸ್ ಅ ಡೆತ್ ಆಫ್ ಕಂಪ್ಲೀಟ್ ಏನಿದೆ ಅಂತಂದರೆ ಡಿಕ್ರೀಸ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಹೋಗೋಣ. ಯೂಟ್ರಾಪಿಫಿಕೇಷನ್. ಸೊ ಯೂಟ್ರಾಪಿಫಿಕೇಷನ್ ಅಂದರೆ ಏನು? ಇಟ್ ಈಸ್ ಅ ನ್ಯಾಚುರಲ್ ಏಜಿಂಗ್ ಆಫ್ ಅ ಲೇಕ್ ಬೈ ಅ ನ್ಯೂಟ್ರಿಯೆಂಟ್ ಎನ್ರಿಚ್ಮೆಂಟ್. ಸೊ ನ್ಯಾಚುರಲ್ ಏಜಿಂಗ್ ಪ್ರೋಸೆಸ್ ಆಗ್ತಾ ಇದೆ, ಅದನ್ನು ಯೂಟ್ರಾಪಿಫಿಕೇಷನ್ ಅಂತ ಹೇಳ್ತೀವಿ. ಸೆಕೆಂಡ್ ಪಾಯಿಂಟ್ನಲ್ಲಿ, ಇನ್ ಯಂಗ್ ಲೇಕ್ ದ ವಾಟರ್ ಈಸ್ ಕೋಲ್ಡ್ ಆ್ಯಂಡ್ ಕ್ಲಿಯರ್. ಸೊ ವಿತ್ ಟೈಮ್ streams draining into the lake introduce nutrients like nitrogen and phosphorus etc., which encourage the growth of aquatic organisms. ಸೊ ಇಲ್ಲೇನಾಗ್ತಾ ಇದೆ, ಯಂಗ್ ಲೇಕ್ ಇತ್ತು ಅಂತಂದರೆ ಅಂದರೆ ಜಸ್ಟ್ ನ್ಯೂಲಿ ಫಾರ್ಮ್ಡ್ ಇರ್ತಕ್ಕಂಥ ಲೇಕ್ ಇತ್ತು ಅಂದರೆ ಅವಾಗೇನಾಗುತ್ತೆ, ವಾಟರು ಕೋಲ್ಡ್ ಮತ್ತು ಕ್ಲಿಯರ್ ಆಗಿರುತ್ತೆ. ಓಕೆ, ವಿತೌಟ್ ಎನಿ ಪೊಲ್ಯೂಟೆಂಟ್. ಸೊ ವಿತ್ ಟೈಮ್ ಹಂಗೆ ಟೈಮ್ ಪಾಸ್ ಆಗ್ತಾ ಇರುತ್ತೆ, ಸ್ಟ್ರೀಮ್ಸ್ ಡ್ರೈನಿಂಗ್ ಇನ್ ಟು ದ ಲೇಕ್. ಸೊ ಭಾಳಷ್ಟು ಏನಿದೆ ಅಂತಂದರೆ ಬೇರೆ ಸ್ಟ್ರೀಮ್ಸು ವಾಟರ್ ಬಾಡೀಸ್ ಬಂದು ಲೇಕಿಗೆ ಜಾಯ್ನ್ ಆಯಿತು ಅಂತಂದಾಗ ಅವಾಗ ಏನಾಗುತ್ತೆ, ಭಾಳಷ್ಟು ನ್ಯೂಟ್ರಿಯೆಂಟ್ಸ್ ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ನ್ಯೂಟ್ರಿಯೆಂಟ್ಸ್ ಅಂದಾಗ ಏನಂತ ಹೇಳಿದೆ, ನೈಟ್ರೋಜನ್ ಆ್ಯಂಡ್ ಫಾಸ್ಫರಸ್ ಅಂತ ನ್ಯೂಟ್ರಿಯೆಂಟ್ಸು ಇನ್ಕ್ರೀಸ್ ಆಗುತ್ತೆ. ಇವೆರಡು ನ್ಯೂಟ್ರಿಯೆಂಟ್ಸ್ಲಿಂದ ಏನಾಗುತ್ತೆ, ವಿಚ್ ಎನ್ಕರೇಜಸ್ ದ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್. ಅಲ್ಲಿರ್ತಕ್ಕಂಥ ವಾಟರ್ ಬಾಡೀಸ್ ಇರೋದು ನ್ಯೂಲಿ ವಾಟರ್ ಬಾಡೀಸ್ನಲ್ಲಿ ಏನಿದೆ ಭಾಳಷ್ಟು ಅಕ್ವಾಟಿಕ್ ಆರ್ಗ್ಯಾನಿಸಮ್ಸು ಎನ್ಕರೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ನಲ್ಲಿ, ಆಸ್ ದ ಲೇಕ್ಸ್ ಫರ್ಟಿಲಿಟಿ ಇನ್ಕ್ರೀಸಸ್, plants and animals grow rapidly and organic remains are deposits on the lake bottom. So thus lake grows shallower and warmer with the ವಾರ್ಮ್ ವಾಟರ್ ಆರ್ಗ್ಯಾನಿಸಮ್ಸ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಲೇಕ್ನಲ್ಲಿ ಇರ್ತಕ್ಕಂಥ ಫರ್ಟಿಲಿಟಿ ಇನ್ಕ್ರೀಸ್ ಆಯಿತು ಅಂತಂದಾಗ ಅಂದರೆ ಸಾಯಿಲ್ದು ಫರ್ಟೈಲ್ ಇತ್ತು ಅಂತಂದರೆ ಆವಾಗ ಭಾಳಷ್ಟು ಪ್ಲಾಂಟ್ಸ್ ಗ್ರೋ ಆಗುತ್ತೆ. ಸೊ ಪ್ಲಾಂಟ್ಸ್ ಗ್ರೋ ಆಗ್ತಾ ಇದೆ ಅಂದರೆ ಇಂಟರ್ನ್ ಏನಿದೆ ಅಂದರೆ ಎನಿಮಲ್ಸ್ನೂ ಕೂಡ ಏನಿದೆ ಅಂದರೆ ದೇ ಸ್ಟಾರ್ಟ್ ಗ್ರೋಯಿಂಗ್ ವೆರಿ ರ್ಯಾಪಿಡ್ಲಿ ಆ್ಯಂಡ್ ಆರ್ಗ್ಯಾನಿಕ್ ರಿಮೇನ್ಸ್ ಆರ್ ಡೆಪಾಸಿಟ್ಸ್ ಆನ್ ದ ಲೇಕ್ ಬಾಟಮ್. ಸೊ ಭಾಳಷ್ಟು ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಏನಿದೆ ಅಂತಂದರೆ ಒಂದು ಲೇಕ್ದು ಬಾಟಮ್ ಸೈಡ್ನಲ್ಲಿ ತೆಳಗಡೆ ಏನಿದೆ ಅಂದರೆ ಡೆಪಾಸಿಟ್ ಹಾಕೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಅಲ್ಲಿ ಲೇಕು ಡೀಪಾಗೂ ಗ್ರೋ ಆಗುತ್ತೆ, ಆಮೇಲೆ ವಾರ್ಮ್ ವಾಟರ್ ಆಗುತ್ತೆ. ಸೊ ಇದರಿಂದ ವಾರ್ಮ್ ವಾಟರ್ ಆಯಿತು ಅಂತಂತಂದರೆ ಅವಾಗ ವಾರ್ಮ್ ವಾಟರ್ ಆರ್ಗ್ಯಾನಿಸಮ್ಸ್ ಏನಿದೆ ಅಂದರೆ ಡೆವಲಪ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಾರ್ಷ್ ಪ್ಲಾಂಟ್ಸ್ ಲೈಕ್ ಟೇಕ್ ಅ ರೂಟ್ ಇನ್ ದ ಶಾಲೋಸ್ ಆ್ಯಂಡ್ ಫಿಲ್ ಇನ್ ದ ಒರಿಜಿನಲ್ ಲೇಕ್ ಬೇಸಿನ್. ಇವೆಂಚುವಲಿ ದ ಲೇಕ್ ಬಿಕಮ್ಸ್ ಅ ಬಾಗ್ ಆ್ಯಂಡ್ ಫೈನಲಿ ಕನ್ವರ್ಟೆಡ್ ಇನ್ ಟು ದ ಲ್ಯಾಂಡ್. ಸೊ ಮಾರ್ಷಿ ಪ್ಲಾಂಟ್ಸ್ ಏನಿದೆ ಅಂತಂದರೆ ರೂಟೆಡ್ ಫಾರ್ಮೇಷನ್ ಆಗುತ್ತೆ. ಸೊ ಇನ್ನು ಶಾಲೋ ವಾಟರ್ ಆ್ಯಂಡ್ ಆಲ್. ಸೊ ಅಲ್ಲೇನಾಗುತ್ತೆ, ಆ ರೂಟೆಡ್ ಫಾರ್ಮೇಷನ್ ಆದಾಗ ಫಿಲ್ ಇನ್ ದ ಒರಿಜಿನಲ್ ಲೇಕ್ ಬೇಸಿನ್, ಆ ಒರಿಜಿನಲ್ ಲೇಕ್ ಬೇಸಿನನ್ನು ಫಿಲ್ ಮಾಡ್ಕೋತಾ ಬಂದು ಇವೆಂಚುವಲಿ ಏನಾಗುತ್ತೆ, ಈ ಲೇಕು ಏನಾಗಿ ಕನ್ವರ್ಟ್ ಆಗ್ತಾ ಇದೆ, ಒಂದು ಬಾಗ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಮಡಿ ಲ್ಯಾಂಡಿಗೆ ಕನ್ವರ್ಟ್ ಆಗುತ್ತೆ. ಒಂದು ವೆಟ್ ಮಡಿ ಲ್ಯಾಂಡಿಗೆ ಕನ್ವರ್ಟ್ ಆದಾಗ ಫೈನಲಿ ಏನಿದೆ ಅಂತಂತಂದರೆ ಅದು ಲ್ಯಾಂಡಿಗೆ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ eutrophication continuation. Depending on the climate, size of the lake and other factors, the eutrophication may span thousands of years. ಸೊ ಯೂಟ್ರೋಪಿಫಿಕೇಷನ್ ಪ್ರೋಸೆಸ್ ಆಗಬೇಕಾಗಿತ್ತು ಅಂತಂದರೆ ಮೇನ್ ಕ್ಲೈಮೇಟ್ ಬೇಕಾಗುತ್ತೆ. ಸೊ ಯಾವ ಟೈಪ್ ಕ್ಲೈಮೇಟ್ ಇದೆ ಅಲ್ಲಿ, ಸೊ ಯಾಕಂದರೆ ಎಷ್ಟು ಬೇಗ ಆಗುತ್ತೆ ಎಷ್ಟು ಸ್ಲೋ ಆಗುತ್ತೆ, ಕ್ಲೈಮೇಟ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೈಜ್ ಆಫ್ ಲೇಕ್, ಸೊ ಚಿಕ್ಕದಿದೆನಾ ದೊಡ್ಡದಿದೆನಾ ಸೈಜು, ಸೊ ದಟ್ ಯಾಕಂದರೆ ಚಿಕ್ಕದಿತ್ತು ಅಂದರೆ ಭಾಳ ಬೇಗನೆ ಆಗ್ಬೋದು. ಸೊ ಭಾಳ ದೊಡ್ಡ ಲೇಕ್ ಇತ್ತು ಅಂತಂದರೆ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಆ್ಯಂಡ್ ಅದರ್ ಫ್ಯಾಕ್ಟರ್ಸ್, ದ ಯೂಟ್ರೋಪಿಫಿಕೇಷನ್ ಮೇ ಸ್ಪ್ಯಾನ್ ಥೌಸಂಡ್ಸ್ ಆಫ್ ಇಯರ್ಸ್. ಸೊ ಹಾಗಾಗಿ ಏನಾಗುತ್ತೆ, ಬೇರೆ ಫ್ಯಾಕ್ಟರ್ಸ್ ಇವೆಲ್ಲ ಫ್ಯಾಕ್ಟರ್ಸ್ ಇನ್ಕ್ಲೂಡ್ ಆದಮೇಲೆ ಏನಂದರೆ ಯೂಟ್ರೋಪಿಫಿಕೇಷನ್ ಅಂದರೆ ಏಜಿಂಗ್ ಪ್ರೋಸೆಸ್ ಆಗಬೇಕಾಗಿತ್ತು ಅಂದರೆ ಸಾಕಷ್ಟು ಟೈಮ್ ಬೇಕಾಗುತ್ತೆ, ಥೌಸಂಡ್ಸ್ ಆಫ್ ಇಯರ್ಸ್ ಬೇಕು. ಒಂದು ಇರ್ತಕ್ಕಂಥ ವಾಟರ್ ಬಾಡೀಸಿಗೆ ಒಂದು ಲ್ಯಾಂಡಿಗೆ ಕನ್ವರ್ಟ್ ಆಗಬೇಕಾಗಿತ್ತು ಅಂದರೆ ಥೌಸಂಡ್ಸ್ ಆಫ್ ಇಯರ್ಸ್ ಚಾನ್ಸಸ್ ಇರುತ್ತೆ. ಹವೆವರ್ ದ ಪೊಲ್ಯೂಟೆಂಟ್ಸ್ ಲೈಕ್ ಎಫ್ಲುಯೆಂಟ್ಸ್ ಫ್ರಮ್ ಇಂಡಸ್ಟ್ರೀಸ್ ಆ್ಯಂಡ್ ಹೋಮ್ಸ್ ಆಕ್ಸೆಲರೇಟ್ ದ ಏಜಿಂಗ್ ಪ್ರೋಸೆಸ್. ಈಗ ಒಂದು ಏಜಿಂಗ್ ಪ್ರೋಸೆಸ್ ಆಗಬೇಕಾಗಿತ್ತು ಒಂದು ಲೇಕ್ದು ಅಂತಂದರೆ ಇನ್ನೂ ಫಾಸ್ಟ್ ಯಾವಾಗ ಆಗುತ್ತೆ ಅಂತಂದರೆ ಭಾಳಷ್ಟು ಪೊಲ್ಯೂಟೆಂಟ್ಸ್
ಏನಿದೆ ಅಂದರೆ ಇಂಡಸ್ಟ್ರಿಲಿಂದ ಮತ್ತು ಹೌಸ್ ಹೋಲ್ಡ್ ಏನಿದೆ ಅಂದರೆ ಸೀವೇಜ್ ಏನಿದಿರುತ್ತೆ ಅದ್ರಲಿಂದ, ಇವೆರಡೂಲಿಂದ ಏನಿದೆ ಅಂತಂದರೆ ಆಕ್ಸಿಲರೇಟ್ ಆಗುತ್ತೆ, ಅಂದರೆ ಇನ್ನೂ ಜಾಸ್ತಿ ಫಾಸ್ಟಾಗಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಆಗುತ್ತೆ ಏಜಿಂಗ್ ಪ್ರೋಸೆಸ್. ದಿಸ್ ಫಿನೋಮಿನನ್ ಇಸ್ ಕಾಲ್ಡ್ ಕಲ್ಚರಲ್ ಆರ್ ಆಕ್ಸಿಲರೇಟೆಡ್ ಯೂಟ್ರಾಪಿಫಿಕೇಷನ್ ಅಂತ ಹೇಳ್ತೀವಿ. ಈ ರೀತಿ ಪ್ರೋಸೆಸನ್ನು ಕಲ್ಚರಲ್ ಆರ್ ಆಕ್ಸಿಲರೇಟೆಡ್, ಯಾಕಂದರೆ ಇವೆರಡು ಪೊಲ್ಯೂಟೆಂಟ್ಸ್ ಏನಿದೆ ಅಂತಂದರೆ ಮಿಕ್ಸಪ್ ಆಗೋದ್ರಿಂದ ಇನ್ನೂ ಫಾಸ್ಟ್ ಏನಿದೆ ಅಂತಂದರೆ ಏಜಿಂಗ್ ಪ್ರೋಸೆಸ್ ಆಗುತ್ತೆ. ದ ಪ್ರೈಮ್ ಕಂಟಾಮಿನೆಂಟ್ಸ್ ಆರ್ ನೈಟ್ರೇಟ್ಸ್ ಆ್ಯಂಡ್ ಫಾಸ್ಫೇಟ್ಸ್ ವಿಚ್ ಆ್ಯಕ್ಟ್ ಆಸ್ ಅ ಪ್ರೈಮ್ ನ್ಯೂಟ್ರಿಯೆಂಟ್ಸ್. ಸೊ ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಏನಿದೆ ಅಂತಂದರೆ ನೈಟ್ರೇಟ್ಸ್ ಆ್ಯಂಡ್ ಫಾಸ್ಫೇಟ್ಸ್ ಇರೋದ್ರಿಂದ ಏನಾಗುತ್ತೆ, ಕಂಟ್ಯಾಮಿನೆಂಟ್ಸ್ ಇರೋದ್ರಿಂದ ಆಕ್ಸಿಲರೇಷನ್ ಪ್ರೋಸೆಸ್ಸು ಇನ್ನೂ ಫಾಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ಯೂಟ್ರೋಪಿಫಿಕೇಷನಲ್ಲಿ ದೇ ಓವರ್ಸ್ಟಿಮ್ಯುಲೇಟ್ ದ ಗ್ರೋತ್ ಆಫ್ algae, causing unsightly scum and unpleasant odor and robbing the water of dissolved oxygen vital to the other aquatic life ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಡ್ಯೂ ಟು ಯೂಟ್ರೋಪಿಫಿಕೇಷನ್ ಪ್ರೋಸೆಸ್ ಏನಿದೆ ಅಂದರೆ ಓವರ್ ಸ್ಟಿಮ್ಯುಲೇಟ್ ದ ಗ್ರೋತ್ ಆಫ್ algae, ಯಾಕಂತಂದರೆ algae ಗ್ರೋತ್ ಏನಿದೆ ಅಂತಂದರೆ ಜಾಸ್ತಿ ಆಗಿ ಏನಿದೆ ಅಂದರೆ ಸ್ಟಿಮ್ಯುಲೇಟ್ ಆಗುತ್ತೆ. ಯಾಕೆ ಸ್ಟಿಮ್ಯುಲೇಟ್ ಆಗುತ್ತೆ ಅಂತಂದರೆ ಭಾಳಷ್ಟು ಸೀವೇಜ್ ವಾಟರ್ ಏನಿದೆ ಅಂತಂತಂದರೆ ಫ್ರಮ್ ಹೋಮ್ಸ್ ಆಗಿರ್ಬೋದು ಆರ್ ಎನಿ ಅದರ್ ಪ್ಲೇಸಸ್ಲಿಂದ ವಾಟರ್ ಬಾಡಿ ಮಿಕ್ಸ್ ಆಯಿತು ಅಂತಂತಂದರೆ algae ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ. ಕಾಸಿಂಗ್ ಆ್ಯನ್ unsightly scum ಅಂದರೆ a layer of dirt or a layer of algae on the water and robbing the water of a dissolved oxygen. ಸೊ ಏನಿದೆ ಅಲ್ಲಿರ್ತಕ್ಕಂಥ ವಾಟರ್ ಕಂಟೆಂಟು ಆ ಸೀವೇಜ್ ವಾಟರ್ನಲ್ಲಿ ಅಲ್ಲಿ ಕದ್ಕೊಂಡು ಬಿಟ್ಟಂಗೆ ಆಗುತ್ತೆ, ಅಂದರೆ ಹೋಗ್ಬಿಡುತ್ತೆ ಅದರಲ್ಲಿಂದ. ಸೊ ಒಂದು ಅನ್ಪ್ಲೆಸೆಂಟ್ ಓಡರ್ ಕೂಡ ಇರುತ್ತೆ, ಒಂದು ಸ್ಮೆಲ್. ಸೊ ಇವೆಲ್ಲ ಏನಿದೆ ಅಂತಂದರೆ ಅದರ್ ಆ್ಯಕ್ಟಿವಿಟೀಸ್ ಏನಿದೆ ಅಂತಂದರೆ ಡಿಸಾಲ್ವ್ಡ್ ಆಕ್ಸಿಜನ್ ವೈಟಲ್ ಟು ಅದರ್ ಅಕ್ವಾಟಿಕ್ ಲೈಫ್ ಆ್ಯಂಡ್ ಆಲ್. ಸೊ ಬೇರೆ ವಾಟರ್ನಲ್ಲಿರ್ತಕ್ಕಂಥ ಏನಿದೆ ಅಂದರೆ ಬೇರೆ ಆರ್ಗ್ಯಾನಿಸಮ್ಸಿಗೆ ಆಕ್ಸಿಜನ್ ಪ್ರಮಾಣ ಕೂಡ ಕಮ್ಮಿಯಾಗಿ ಸಿಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಅದರ್ ಪೊಲ್ಯೂಟೆಂಟ್ಸ್ ಫ್ಲೋಯಿಂಗ್ ಇನ್ ಟು ಅ ಲೇಕ್ ಮೇ ಪಾಯ್ಸನ್ ಹೋಲ್ ಪಾಪ್ಯುಲೇಷನ್ ಆಫ್ ಫಿಶ್ whose decomposition remains further deplete and the water's dissolved oxygen content. ಸೊ ಇಲ್ಲಿ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಬೇರೆ ಪೊಲ್ಯೂಟೆಂಟ್ಸ್ ಲೇಕಿಗೆ ಏನಿದೆ ಅಂದರೆ ಬೇರೆ ಪೊಲ್ಯೂಟೆಂಟ್ಸ್ ಕೂಡ ಫ್ಲೋ ಆಗುತ್ತೆ. ಸೊ ಅದರಿಂದನೂ ಕೂಡ ಏನಿದೆ ಅಂದರೆ ಪಾಯ್ಸನ್ ಆಗೋ ಚಾನ್ಸಸ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಎಲ್ಲ ಪಾಪ್ಯುಲೇಷನ್ ಆಫ್ ಫಿಶ್ ಏನಿದೆ ಅಂತಂದರೆ ಡಿಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಹೂಸ್ ಡಿಕಂಪೋಸಿಂಗ್ ರಿಮೇನ್ಸ್ ಫರ್ದರ್ ಡಿಪ್ಲೀಟ್ ದ ವಾಟರ್ಸ್ ಡಿಸಾಲ್ವ್ಡ್ ಆಕ್ಸಿಜನ್ ಕಂಟೆಂಟ್. ಸೊ ಇಲ್ಲೇನಾಗುತ್ತೆ, ಸಪ್ಲೈ ಆಫ್ ವಾಟರ್ ಕೂಡ ಏನಿದೆ ಅಂತಂದರೆ ಸಪ್ಲೈ ಆಫ್ ರಿಸೋರ್ಸಸ್ ಆಗಿರ್ಬೋದು, ಬೇರೆ ಯಾವುದಾದ್ರೂ ಆಗಿರ್ಬೋದು. ಸೊ ಡಿಕಂಪೋಸಿಷನ್ ಪ್ರೋಸೆಸ್ ಆಗೋದ್ರಿಂದ ಏನಿದೆ ಅಂತಂದರೆ ಡಿಸಾಲ್ವ್ಡ್ ಆಕ್ಸಿಜನ್ ಕಂಟೆಂಟ್ ಸಪ್ಲೈ ಆಗೋದು ಕೂಡ ಏನಿದೆ ಅಂದರೆ ಕೊರತೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿಯಾದ ವಾಟರ್ ಬಾಡೀಸ್ನಲ್ಲಿ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಯೂಟ್ರೋಪಿಫಿಕೇಷನ್. Heated wastewater from electricity generating units, that is thermal power plants, eliminates organisms sensitive to the high temperature. Sometimes ಏನಾಗುತ್ತೆ ಅಂದರೆ ಇಂಡಸ್ಟ್ರಿಲಿಂದ ಬರ್ತಕ್ಕಂಥ, ದಟ್ ಈಸ್ ಥರ್ಮಲ್ ಪವರ್ ಪ್ಲ್ಯಾಂಟ್ ಇಂಡಸ್ಟ್ರಿಲಿಂದ ಥರ್ಮಲ್ ವೇಸ್ಟ್ ಮೆಟೀರಿಯಲ್ಸ್ ಏನಿದೆ ಅಂತಂದರೆ ಬರುತ್ತೆ. ಸೊ ವಿಚ್ ಇಸ್ ಜನರೇಟಿಂಗ್ ದ ಎಲೆಕ್ಟ್ರಿಸಿಟಿ ಯೂನಿಟ್ಸ್ಲಿಂದ. ಸೊ ಇದರಿಂದ ಏನಾಗುತ್ತೆ, ಭಾಳಷ್ಟು ಆರ್ಗ್ಯಾನಿಸಮ್ಸ್ ಕೆಲವೊಂದು ಏನಿದೆ ಅಂದರೆ ಸೆನ್ಸಿಟಿವ್ ಇರುತ್ತೆ ಇದಕ್ಕೆ, ಹೈ ಟೆಂಪ್ರೇಚರಿಗೆ. ಅವಾಗೇನಾಗುತ್ತೆ, ಆವಾಗ ಭಾಳಷ್ಟು ಆರ್ಗ್ಯಾನಿಸಮ್ಸ್ ಕೂಡ ಡೆತ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇಟ್ ಮೇ ಎನ್ಹ್ಯಾನ್ಸ್ ದ ಗ್ರೋತ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಫಿಶ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಇನ್ ದ ಕೋಲ್ಡರ್ ಏರಿಯಾ, ಬಟ್ ಓನ್ಲಿ ಆಫ್ಟರ್ ಕಾಸಿಂಗ್ ಅ ಡ್ಯಾಮೇಜ್ ಟು ದ ಇಂಡಿಜಿನಿಯಸ್ ಫ್ಲೋರಾ ಆ್ಯಂಡ್ ಫೌನಾ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಈ ಸೆಕೆಂಡ್ ಪಾಯಿಂಟ್ನಲ್ಲಿ ಅಂದರೆ, ಪ್ಲ್ಯಾಂಟ್ ಗ್ರೋತ್ ಯಾವಾಗ ಆಗುತ್ತೆ ಅಂತಂತಂದರೆ, ಪ್ಲ್ಯಾಂಟ್ ಗ್ರೋತ್ ಆಗಲಿ, ಆಮೇಲೆ ಫಿಶ್ ಏನಿದೆ ಅಂತಂದರೆ ಕೋಲ್ಡರ್ ರೀಜನ್ ಇತ್ತು ಅಂತಂದರೆ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಇಟ್ ವಿಲ್ ಗ್ರೋ ವೆರಿ ಫಾಸ್ಟ್. ಆದರೆ ಓನ್ಲಿ ಆಫ್ಟರ್ ಕಾಸಿಂಗ್ ಅ ಡ್ಯಾಮೇಜ್ ಟು ದ ಇಂಡಿಜಿನಿಯಸ್ ಫ್ಲೋರಾ ಆ್ಯಂಡ್ ಫೌನಾ. ಸೊ ಇನ್ ಕೇಸ್ ನಾವು ಬಿಕಾಸ್ ಆಫ್ ಈ ಪ್ರೋಸೆಸ್ ಮಾಡೋದ್ರಿಂದ, ಅಂದರೆ ಸೀವೇಜ್ ವಾಟರ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ವೇಸ್ಟ್ ಆಗಿರ್ಬೋದು, ಹೀಟೆಡ್ ವೇಸ್ಟ್ ವಾಟರ್ ಆಗಿರ್ಬೋದು, ಇವೆಲ್ಲ ರೀತಿ ಆಗಿರೋದನ್ನು ವೇಸ್ಟ್ ಮೆಟೀರಿಯಲ್ಸು ವಾಟರ್ ಬಾಡೀಸ್ ಇಲ್ಲಿಂದ ಏನಿದೆ ಅಂದರೆ ಮಿಕ್ಸ್ ಆದಾಗ ಆ ವಾಟರ್ ಏನಿದೆ ಅಂದರೆ ಕನ್ವರ್ಟ್ ಆಗುತ್ತೆ ಸೀವೇಜ್ ವಾಟರಿಗೆ. ಸೊ ಇದರಿಂದ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಫ್ಲೋರಾ ಆ್ಯಂಡ್ ಫೌನಾಗೆ. ಸೊ ನೆಕ್ಸ್ಟ್ ಇಂಟಿಗ್ರೇಟೆಡ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅಂತ ಇದೆ. ಸೊ ಇಂಟಿಗ್ರೇಟೆಡ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಏನು ಇನ್ಕ್ಲೂಡ್ ಆಗುತ್ತೆ, ಆರ್ಟಿಫಿಷಿಯಲ್ ಆ್ಯಂಡ್ ನ್ಯಾಚುರಲ್ ಪ್ರೋಸೆಸ್, ಎರಡೂ ಪ್ರೋಸೆಸ್ ಇನ್ಕ್ಲೂಡ್ ಆಗುತ್ತೆ. ಸೊ ಇಲ್ಲಿ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ, ಅ ಟೌನ್ ಆಫ್ ಅರ್ಕೆಟಾ ಸಿಚುವೇಟೆಡ್ ಅಲಾಂಗ್ ದ ನಾರ್ತನ್ ಕೋಸ್ಟ್ ಆಫ್ ಕ್ಯಾಲಿಫೋರ್ನಿಯಾ. ಸೊ ಇಲ್ಲೇನಿದೆ ತಗೊಂಡಂಥ ಎಕ್ಸಾಂಪಲು, ಅರ್ಕಟಾ ಅಂತ ಒಂದು ಟೌನ್ ಇದೆ, ಅಲ್ಲಿ ಎಲ್ಲಿ ಸಿಚುವೇಟೆಡ್ ಇದೆ ಅಂತಂದರೆ ಇನ್ ದ ನಾರ್ದನ್ ಕೋಸ್ಟ್ ಆಫ್ ಕ್ಯಾಲಿಫೋರ್ನಿಯಾನಲ್ಲಿ ಸಿಚುವೇಟೆಡ್ ಇದೆ. ಸೊ ಕೊಲಾಬರೇಟಿಂಗ್ ವಿತ್ ದ ಬಯಾಲಜಿಸ್ಟ್
From Humboldt State University, the town people created an integrated wastewater treatment process within a natural system. ಸೊ ಇಲ್ಲಿ ಟೌನ್ ಪೀಪಲ್ ಆಫ್ ಅರ್ಕಟಾ, ಸೊ ಇವ್ರು ಏನು ಮಾಡಿದ್ರು ಅಂತಂದರೆ, ಕೆಲವೊಬ್ಬರು ಬಯಾಲಜಿಸ್ಟ್ ಜೊತೆ ಏನಿದೆ ಅಂದರೆ ಕೊಲಾಬರೇಟ್ ಮಾಡಿದ್ರು. ಆ ಬಯಾಲಜಿಸ್ಟ್ ಎಲ್ಲಿದ್ದರು ಅಂತಂದರೆ ಫ್ರಮ್ ಹಂಬೋಲ್ಟ್ ಸ್ಟೇಟ್ ಯೂನಿವರ್ಸಿಟಿಲಿಂದ ಬಯಾಲಜಿಸ್ಟ್ ಇದ್ದರು. ಸೊ ಅವ್ರ ಜೊತೆ ಕೊಲಾಬರೇಟ್ ಮಾಡಿ ಇವ್ರು ಏನು ಮಾಡಿದ್ರು, ಆ ವೇಸ್ಟ್ ವಾಟರ್ ಟ್ರೀಟ್ಮೆಂಟನ್ನು ಯಾವ ರೀತಿ ನ್ಯಾಚುರಲ್ ಪ್ರೋಸೆಸ್ನಲ್ಲಿ ಮಾಡಬೇಕು ಅಂತಂದು ಒಂದು ಪ್ರಾಜೆಕ್ಟನ್ನು ಮಾಡಿಕೊಂಡ್ರು. ಸೊ ನೆಕ್ಸ್ಟ್ನಲ್ಲಿ ದ ಕ್ಲೀನಿಂಗ್ ಅಕರ್ಸ್ ಇನ್ 2 ಸ್ಟೇಜಸ್. ಸೊ ಈಗ ಕ್ಲೀನಿಂಗ್ ಪ್ರೊಸೆಸ್ ಆಗಬೇಕಾಗಿತ್ತು ಅಂತಂದರೆ ಈ ವೇಸ್ಟ್ ವಾಟರನ್ನು 2 ಪ್ರೊಸೆಸ್ನಲ್ಲಿ ಆಗ್ತಾಯಿದೆ. ಫಸ್ಟ್ ಪ್ರೊಸೆಸ್ನಲ್ಲಿ ಏನಾಗುತ್ತೆ ಅಂದರೆ ಸೆಡಿಮೆಂಟೇಷನ್, ಫಿಲ್ಟ್ರೇಷನ್ ಆ್ಯಂಡ್ ಕ್ಲೋರಿನ್ ಟ್ರೀಟ್ಮೆಂಟ್. ಯಾಕಂದರೆ ಆ ಸೀವೇಜ್ ವಾಟರನ್ನು ಟ್ರೀಟ್ಮೆಂಟ್ ಮಾಡಬೇಕಾಗಿತ್ತು ಅಂದರೆ ಫಸ್ಟು ಸೆಡಿಮೆಂಟೇಷನ್ ಅಂದರೆ ಸೆಟ್ಲಿಂಗ್ ಪ್ರೊಸೆಸ್ಲಿಂದ ಸಮ್ ಮೆಟೀರಿಯಲ್ಸನ್ನು ರಿಮೂವ್ ಮಾಡ್ತಿದ್ರು. ನೆಕ್ಸ್ಟು ಫಿಲ್ಟ್ರೇಷನ್ ಅಂತಂದರೆ ಇರ್ತಕ್ಕಂಥ ಸಬ್ಸ್ಟೆನ್ಸಸನ್ನು ಫಿಲ್ಟರ್ ಥ್ರೂ ಏನಿದೆ ಅಂತಂದರೆ ಸೆಟಲ್ಮೆಂಟ್ ಮಾಡಿ ಫಿಲ್ಟ್ರೇಷನ್ ಥ್ರೂ ಏನಿದೆ ಅಂದರೆ ಡರ್ಟ್ ಮೆಟೀರಿಯಲ್ಸನ್ನು ರಿಮೂವ್ ಮಾಡ್ತಿದ್ರು. ನೆಕ್ಸ್ಟು ಆ ಇರ್ತಕ್ಕಂಥ ಸೀವೇಜ್ ವಾಟರನ್ನು ಕ್ಲೋರಿನ್ ಟ್ರೀಟ್ಮೆಂಟ್ಲಿಂದ ಸಮ್ ಆಫ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಬೇರೆ ಯಾವುದಾದ್ರೂ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಅದನ್ನು ಏನಂದರೆ ಕಿಲ್ ಮಾಡ್ತಿದ್ರು. ಸೊ ಆಫ್ಟರ್ ದಿಸ್ ಸ್ಟೇಜ್ ಲಾಟ್ಸ್ ಆಫ್ ಡೇಂಜರಸ್ ಪೊಲ್ಯೂಟೆಂಟ್ಸ್ ಲೈಕ್ ಡಿಸಾಲ್ವ್ಡ್ ಹೆವಿ ಮೆಟಲ್ ಸ್ಟಿಲ್ ರಿಮೇನ್ಸ್ ಅಂತ ಹೇಳ್ತಾರೆ. ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇರುವಾಗ ಅವರು ಸೆಡಿಮೆಂಟೇಷನ್, ಫಿಲ್ಟ್ರೇಷನ್ ಆ್ಯಂಡ್ ಕ್ಲೋರಿನ್ ಟ್ರೀಟ್ಮೆಂಟ್ ಮೂರೂನಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೂ ಕೂಡ ಏನಿದೆ ಅಂದರೆ ಭಾಳಷ್ಟು ಹೆವಿ ಮೆಟಲ್ಸ್ ಏನಿದೆ ಅಂದರೆ ಸ್ಟಿಲ್ ರಿಮೇನ್ ಆಗುತ್ತೆ ಆ ಸೀವೇಜ್ ವಾಟರ್ನಲ್ಲಿ. ಸೊ ಟು ಕಾಂಬ್ಯಾಕ್ಟ್ ದಿಸ್ ಆ್ಯನ್ ಇನ್ನೋವೇಟಿವ್ ಅಪ್ರೋಚ್ ವಾಸ್ ಟೇಕನ್. ಸೊ ಇದು ಫಸ್ಟ್ ಪ್ರೋಸೆಸ್ನಲ್ಲಿ ಏನಿದೆ ಅಂದರೆ ರಿಸಲ್ಟ್ ಸಿಗಲಾರ್ದಾಗ ನೆಕ್ಸ್ಟ್ ಅಪ್ರೋಚನ್ನು ಟ್ರೈ ಮಾಡಿದ್ರು ಅವರು. ಸೊ ನೆಕ್ಸ್ಟು ಅಪ್ರೋಚ್ ಏನಿದೆ ನೋಡೋಣ. ಸೊ ಇಂಟಿಗ್ರೇಟೆಡ್ ವೇಸ್ಟ್ ವಾಟರ್ನಲ್ಲಿ ಸೊ ದ ಬಯಾಲಜಿಸ್ಟ್ ಡೆವಲಪ್ಡ್ a series of 6 connected marshes over 60 hectares of marshland. ಸೊ ಬಯಾಲಜಿಸ್ಟ್ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಒಂದು 6 ಕನೆಕ್ಟೆಡ್ ಮಾರ್ಷಸನ್ನು ಒಂದು 60 ಹೆಕ್ಟರ್ಸ್ ಲ್ಯಾಂಡ್ವರೆಗೂ ಏನಿದೆ ಅಂತಂತಂದರೆ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲೇನಾಗುತ್ತೆ ಅಂದರೆ ಅಪ್ರೋಪ್ರಿಯೇಟ್ ಪ್ಲಾಂಟ್ಸ್, algae, fungi ಆ್ಯಂಡ್ ಬ್ಯಾಕ್ಟೀರಿಯಾ ವೇರ್ ಸೀಡೆಡ್ ಇನ್ ದಿಸ್ ಏರಿಯಾ. ಈ ಏರಿಯಾನಲ್ಲಿ ಏನು ಗ್ರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಪ್ಲ್ಯಾಂಟ್ಸ್ ಆಗಿರ್ಬೋದು, ಅಲ್ಗೆ ಆಗಿರ್ಬೋದು, ಭಾಳಷ್ಟು ಫಂಗೈ ಆ್ಯಂಡ್ ಬ್ಯಾಕ್ಟೀರಿಯಾಸ್ ಏನಂದರೆ ಅಲ್ಲಿ ಗ್ರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದರಿಂದ ಏನಾಗುತ್ತೆ ವಿಚ್ ನ್ಯೂಟ್ರಲೈಸ್, ಅಬ್ಸಾರ್ಬ್ ಆ್ಯಂಡ್ ಅಸಿಮಿಲೇಟ್ ದ ಪೊಲ್ಯೂಟೆಂಟ್ಸ್. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಸೊ ಆ ಹೆವಿ ಮೆಟೀರಿಯಲ್ಸ್ ಆಗಿರ್ಬೋದು, ವೇಸ್ಟ್ ಮೆಟೀರಿಯಲ್ಸ್ ಆಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ. ಸೊ ಏನಿದೆ ಇನ್ಎಫೆಕ್ಟಿವ್ ಆಗುತ್ತೆ ಆರ್ ಅಪೋಸಿಟ್ಲಿಂದ ಬರ್ತಕ್ಕಂಥ ಫೋರ್ಸನ್ನು ನ್ಯೂಟ್ರಲೈಸ್ ಮಾಡುತ್ತೆ. ಸೊ ಅಬ್ಸಾರ್ಬ್ ಆಗುತ್ತೆ ಸಮ್ ಮೆಟೀರಿಯಲ್ಸು ಆರ್ ಭಾಳಷ್ಟು ಪೊಲ್ಯೂಟೆಂಟ್ಸನ್ನು ಒಂದು ಕಡೆ ಏನಿದೆ ಅಂದರೆ ಅಸಿಮಿಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೆನ್ಸ್ ಆಲ್ ದ ವಾಟರ್ ಫ್ಲೋಸ್ ಥ್ರೂ ದ ಮಾರ್ಷಸ್, ಇಟ್ ಗೆಟ್ ಪ್ಯೂರಿಫೈಡ್ ನ್ಯಾಚುರಲಿ. ಸೊ ಈ ಪ್ರೋಸೆಸ್ ಮಾಡೋದ್ರಿಂದ ಏನಾಗುತ್ತೆ, ನ್ಯಾಚುರಲ್ ಪ್ರೋಸೆಸ್ನಲ್ಲಿ ಆ ವಾಟರ್ ಪ್ಯೂರಿಫೈ ಆಗಂಗೆ ಏನಿದೆ ಅಂದರೆ ಆ ರೀತಿ ಒಂದು ಪ್ರಾಜೆಕ್ಟನ್ನು ಮಾಡ್ಕೊಂಡಿದ್ರು ಅವರು. ಸೊ ನೆಕ್ಸ್ಟ್ನಲ್ಲಿ ಇಂಟಿಗ್ರೇಟೆಡ್ ವೇಸ್ಟ್ ವಾಟರ್ನಲ್ಲಿ ದ ಮಾರ್ಷಸ್ ಆಲ್ಸೋ ಕಂಟ್ರಿಬ್ಯೂಟ್ ಅ ಸ್ಯಾಂಚುರಿ ವಿತ್ ಅ ಹೈ ಲೆವೆಲ್ ಆಫ್ ಬಯೋಡೈವರ್ಸಿಟಿ ಇನ್ ದ ಫಾರ್ಮ್ ಆಫ್ ಫಿಶಸ್, ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಆ್ಯಂಡ್ ದ್ಯಾಟ್ ನಾವು ರಿಸೈಡ್ ದೇರ್. ಸೊ ಇಲ್ಲಿ ಇರ್ತಕ್ಕಂಥ ಮಾರ್ಷಿ ಏರಿಯಾನಲ್ಲಿ ಏನಾಗುತ್ತೆ, ಒಂದು ಸ್ಯಾಂಚುರಿಯನ್ನು ಏನಿದೆ ಫಾರ್ಮೇಷನ್ ಆಗಿರುತ್ತೆ. ಆ ಸ್ಯಾಂಚುರಿ ಏನಿರುತ್ತೆ ಹೈ ಲೆವೆಲ್ ಆಫ್ ಬಯೋಡೈವರ್ಸಿಟಿ ಇರುತ್ತೆ, ಅಂದರೆ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ಲಿಂದ ಏನಿದೆ ಅಂದರೆ ಕಾಂಟ್ರಿಬ್ಯೂಟ್ ಆಗಿರುತ್ತೆ. ಸೊ ಏನೇನು ಇರ್ಬೋದು ಆ ಬಯೋಡೈವರ್ಸಿಟಿ ಅಂದಾಗ, ಫಿಶಸ್ ಆಗಿರ್ಬೋದು, ಎನಿಮಲ್ಸ್ ಆಗಿರ್ಬೋದು, ಆರ್ ಸಮ್ಟೈಮ್ಸ್ ಬರ್ಡ್ಸ್ ಏನಿದೆ ಅಂತಂದರೆ ಇರ್ಬೋದು. ಸೊ ಇವೆಲ್ಲನೂ ಕೂಡ ಏನಿದೆ ಆ ಪ್ಲೇಸ್ನಲ್ಲಿ ನಾವು ನೋಡ್ಬೋದು. ಸೊ ಆ ಸಿಟಿಸನ್ಸ್ ಗ್ರೂಪ್ ಕಾಲ್ಡ್ ಫ್ರೆಂಡ್ಸ್ ಆಫ್ ಅರ್ಕಟಾ ಮಾರ್ಷ್. ಸೊ ಇಲ್ಲಿ ಇರ್ತಕ್ಕಂಥ ಟೌನ್ ಪೀಪಲ್ ಆ ಮಾರ್ಷಿ ಏರಿಯಾಲಿಂದ ಏನಿದೆ ಅಂತಂದರೆ ಕ್ಲೀನಿಂಗ್ ಪ್ರೊಸೆಸ್ ಮಾಡ್ತಾಯಿದ್ದಾರೆ ಅರ್ಕಟಾ ಪ್ಲೇಸ್ನಲ್ಲಿ. ಸೊ ಹಾಗಾಗಿ ಆ ಸಿಟಿಸನ್ಸ್ ಗ್ರೂಪನ್ನು ಏನಂತ ಹೇಳ್ತಾರೆ, FOAM, ಫ್ರೆಂಡ್ಸ್ ಆಫ್ ಅರ್ಕಟಾ ಮಾರ್ಷ್ ಅಂತ ಹೇಳ್ತಾರೆ. ದೀಸ್ ಪೀಪಲ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಅಪ್ಕೀಪಿಂಗ್ ಆ್ಯಂಡ್ ಸೇಫ್ ಗಾರ್ಡಿಂಗ್ ದ ವಂಡರ್ಫುಲ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟನ್ನು ಏನಿದೆ ಅಂತಂತಂದರೆ ನೋಡ್ಕೊಂಡು ಹೋಗ್ತಾ ಇರೋದಾಗಿರ್ಬೋದು, ಅವ್ರು ಏನಿದೆ ಅಂದರೆ ಸೇಫ್ ಗಾರ್ಡ್ ಮಾಡ್ತಾ ಇರ್ಬೋದು, ಎಲ್ಲ ಮೇಂಟೈನ್ ಮಾಡ್ತಾ ಆಗಿರ್ಬೋದು. ಸೊ ಇವೆಲ್ಲ ಏನಿದೆ ಅಂತಂದರೆ ಆ ಪೀಪಲ್ ಏನಿದೆ ಅಂದರೆ ಟೌನ್ ಪೀಪಲ್ ಏನಿದೆ ಅಂದರೆ ಅರ್ಕಟಾ ಪೀಪಲು ನೋಡ್ಕೊಳ್ತಾರೆ. ಸೊ ಹಾಗಾಗಿ ಅದನ್ನು ಫೋಮ್ ಅಂತ ವರ್ಡ್ ಯೂಸ್ ಮಾಡ್ತಾರೆ ಅವರನ್ನು. ಸೊ ನೆಕ್ಸ್ಟ್ನಲ್ಲಿ ಎಕಲಾಜಿಕಲ್ ಸ್ಯಾನಿಟೇಷನ್ ಅಂತ ಇದೆ. ಎಕಲಾಜಿಕಲ್ ಸ್ಯಾನಿಟೇಷನ್ ಇಸ್ ಅ ಸಸ್ಟೈನಬಲ್ ಸಿಸ್ಟಮ್ ಫಾರ್ ಹ್ಯಾಂಡಲಿಂಗ್ ದ ಹ್ಯೂಮನ್ ಎಕ್ಸ್ಕ್ರೀಟಾ ಯೂಸಿಂಗ್ ಅ ಡ್ರೈ ಕಂಪೋಸ್ಟಿಂಗ್ ಟಾಯ್ಲೆಟ್ಸ್. ಸೊ ಇಲ್ಲಿ ಎಕಲಾಜಿಕಲ್ ಸ್ಯಾನಿಟೇಷನ್ ಏನಪ್ಪ, ಸ್ಯಾನಿಟೇಷನ್ ಅಂತಂದಾಗ ಇಲ್ಲಿ ಅಂತಂದರೆ ಇಟ್ ಈಸ್ ಹ್ಯಾಂಡಲಿಂಗ್ ದ ಹ್ಯೂಮನ್ ಎಕ್ಸ್ಕ್ರೀಟಾ, ಹ್ಯೂಮನ್ ವೇಸ್ಟ್ ಮೆಟೀರಿಯಲ್ಸನ್ನು ಹ್ಯಾಂಡಲ್ ಮಾಡುತ್ತೆ. ಯಾವ ರೀತಿ ಅಂದರೆ ಬೈ ಡ್ರೈ ಕಂಪೋಸ್ಟ್ ಟಾಯ್ಲೆಟ್ಲಿಂದ ಏನಿದೆ ಅಂದರೆ ಹ್ಯಾಂಡಲ್ ಆಗುತ್ತೆ. ಸೊ ಇದು ಪ್ರಾಕ್ಟಿಕಲಿ ಏನಿದೆ ಅಂದರೆ ಹೈಜೀನ್ ಇದೆ,
ಆಮೇಲೆ ಎಫಿಷಿಯಂಟ್ ಆ್ಯಂಡ್ ಲೋ ಕಾಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಫಾರ್ ಡಿಸ್ಪೋಸಲ್ ಆಫ್ ಹ್ಯೂಮನ್ ವೇಸ್ಟ್, ಹ್ಯೂಮನ್ ಎಕ್ಸ್ಕ್ರೀಟಾನ ಡಿಸ್ಪೋಸ್ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲಿ ಖರ್ಚು ಕೂಡ ಕಮ್ಮಿ ಇದೆ, ಹೈಜೀನ್ ಇದೆ, ಆಮೇಲೆ ಪ್ರಾಕ್ಟಿಕಲಿ ಇದು ಪಾಸಿಬಲ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡೋಣ. Ecological sanitation. A key point to note here is that with this composting method, human excreta can be recycled into resources as a fertilizer, which reduces the need for chemical fertilizers. ಸೊ ಇಲ್ಲಿ ನಾವು ಮೇನ್ ಪಾಯಿಂಟ್ ಏನಿದೆ ಈ ಎಕಲಾಜಿಕಲ್ ಸ್ಯಾನಿಟೇಷನ್ದು ಅಂದರೆ, ಈ ಕಂಪೋಸ್ಟಿಂಗ್ ಮೆಥಡ್ಲಿಂದ ಹ್ಯೂಮನ್ ಎಕ್ಸ್ಕ್ರೀಟನ್ನು ನಾವು ರೀಸೈಕಲ್ ಮಾಡ್ಬೋದು. ಸೊ ಏನಾಗಿ ರೀಸೈಕಲ್ ಮಾಡುತ್ತೆ ಅಂತಂತಂದರೆ, ಆ್ಯಸ್ ಅ ನ್ಯಾಚುರಲ್ ಫರ್ಟಿಲೈಸರ್ಸ್, ಅಂದರೆ ಗೊಬ್ಬರ ಥರ ಏನಿದೆ ಅಂದರೆ ಅಗ್ರಿಕಲ್ಚರಲ್ ಲ್ಯಾಂಡ್ನಲ್ಲಿ ಇದನ್ನು ಯುಟಿಲೈಸ್ ಮಾಡ್ಬೋದು. ಏನಾಗಿ ರೆಡ್ಯೂಸ್ ಆಗುತ್ತೆ? ಸೊ ಈ ರೀತಿ ನ್ಯಾಚುರಲ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡೋದ್ರಿಂದ ಕೆಮಿಕಲ್ ಫರ್ಟಿಲೈಸರ್ಸನ್ನು ನಾವು ಅವಾಯ್ಡ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಸೊ ದೇರ್ ಆರ್ ಎಕೋಸ್ಕ್ಯಾನ್ ಟಾಯ್ಲೆಟ್ಸ್ ಇನ್ ಮೆನಿ ಏರಿಯಾಸ್ ಆಫ್ ಕೇರಳ ಆ್ಯಂಡ್ ಶ್ರೀಲಂಕಾ. ಸೊ ಈ ರೀತಿ ಏನಿದೆ ಅಂತಂದರೆ ಎಕಲಾಜಿಕಲ್ ಸ್ಯಾನಿಟೇಷನ್ ಮೇಂಟೈನ್ ಮಾಡ್ತಾ ಇದ್ದೀವಿ ಅಂದರೆ ಇದನ್ನು ಎಕೋಸ್ಕ್ಯಾನ್ ಟಾಯ್ಲೆಟ್ಸ್ ಅಂತ ಹೇಳ್ತೀವಿ. ಸೊ ಇವೆಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಈ ರೀತಿ ಎಕೋಸ್ಕ್ಯಾನ್ ಟಾಯ್ಲೆಟ್ಸ್? ಇನ್ ಮೋಸ್ಟ್ ಆಫ್ ಕೇರಳ ಆ್ಯಂಡ್ ಶ್ರೀಲಂಕಾ. Thank you for watching this video. Let us discuss with the next topic in part 4.